ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇನ್ಶೂರೆನ್ಸ್ನ ಹಲವು ಸ್ಕೀಮ್ಗಳ ಬಗ್ಗೆ ಮಾತಾಡಿದ್ವಿ. ಭಾಳ ಮುಖ್ಯವಾದ ವಿಚಾರವನ್ನು ನಾವು ಮಾತಾಡಲಿಲ್ಲ. ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಇಡೀ ಕುಟುಂಬಕ್ಕೆ ಯಜಮಾನಿಯಾಗಿರುವಂಥ ಹೌಸ್ ವೈಫ್ ಗೃಹಿಣಿಗೆ ಇನ್ಶೂರೆನ್ಸ್ ಬೇಕಾ, ಈ ವಿಚಾರದ ಕುರಿತು ನಾವು ಚರ್ಚೆಯನ್ನೇ ಮಾಡಲಿಲ್ಲ. ಭಾಳ ಮುಖ್ಯವಾದ ವಿಚಾರ. ಮನೆಯ ಆರ್ಥಿಕ ಜವಾಬ್ದಾರಿಯನ್ನು ಹೊರುವಂಥ ಗಂಡ ಪಾಲಿಸಿದಾರನಾಗಿರ್ತಾನೆ. ಮಕ್ಕಳಿಗೆ ಚಿಲ್ಡ್ರನ್ ಪಾಲಿಸಿ ಇರುತ್ತೆ, ಉಳಿದವರಿಗೆ ಪೆನ್ಷನ್ ಪ್ಲ್ಯಾನ್ ಇರುತ್ತೆ. ಆದರೆ ಮನೆಯ ರಥವನ್ನು ನೂಕಿಕೊಂಡು ಹೋಗುವಂಥ ಗೃಹಿಣಿಗೆ ಪಾಲಿಸಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ಹೌಸ್ ವೈಫ್ ಆದಂಥ ಸಂದರ್ಭದಲ್ಲಿ ಗೃಹಿಣಿಗೆ ಕಂಪಲ್ಸರಿಯಾಗಿ ಇನ್ಶೂರೆನ್ಸ್ ಬೇಕೇ ಬೇಕು. ಇಟ್ ಈಸ್ ಕಾಲ್ಡ್ ಆಸ್ ಟರ್ಮ್ ಇನ್ಶೂರೆನ್ಸ್. ಮನೆಯ ಹೌಸ್ ವೈಫಿಗೆ ಸೂಟ್ ಆಗುವಂಥ ಏಕೈಕ ಸ್ಕೀಮ್ ಇದು. ಟರ್ಮ್ ಇನ್ಶೂರೆನ್ಸ್ನ ವೈಶಿಷ್ಟ್ಯವನ್ನು ನಾನು ನಿಮ್ಗೆ ಹೇಳಿದ್ದೀನಿ. ನೀವು ವರ್ಷಕ್ಕೆ ಅತ್ಯಂತ ಕಡಿಮೆ ಮೊತ್ತದ ಇನ್ಶೂರೆನ್ಸನ್ನು ಕಟ್ತಾ ಇರ್ತೀರಿ, ಪ್ರೀಮಿಯಮ್ನ. ಆದರೆ ಅಕಾಲ ಮೃತ್ಯುವಾದಾಗ ಒಟ್ಟು ಮೊತ್ತ 10 ಲಕ್ಷಕ್ಕೆ ಮಾಡಿದರೆ ಕೇವಲ 5,000 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೂ ಕೂಡ 10 ಲಕ್ಷ ರೂಪಾಯಿನ ಇನ್ಶೂರೆನ್ಸ್ ನಿಮಗೆ ದಕ್ಕುವಂಥ ಸೌಲಭ್ಯ ಇರುತ್ತೆ. ಬೇರೆ ಇನ್ಶೂರೆನ್ಸ್ ಮಾಡಿದಾಗ ನಾವು ಅದರ ಬೋನಸ್ಸಿನ ಬಗ್ಗೆ ಯೋಚನೆ ಮಾಡ್ತೇವೆ, ಒಟ್ಟು ಮೊತ್ತ ಕೊನೆಗೆ ಎಷ್ಟು ಬರ್ತದೆ ಅಂತ ಎಂಡೋಮೆಂಟ್ ಪಾಲಿಸಿ ಬಗ್ಗೆ ಮಾತಾಡ್ತೇವೆ. ಆದರೆ ಹೌಸ್ ವೈಫಿಗೆ ಮಾಡುವಾಗ ಟರ್ಮ್ ಇನ್ಶೂರೆನ್ಸ್ ಮಾಡಿದರೆ ಆ ವರ್ಷ ಅವರು ಬದುಕುಳಿದಾಗ ಆ ಟರ್ಮ್ ಇನ್ಶೂರೆನ್ಸ್ನ ಪ್ರೀಮಿಯಂ ಹೊರಟು ಹೋಗುತ್ತೆ. ಮತ್ತೆ ಮುಂದಿನ ವರ್ಷ ಅದೇ ಪ್ರೀಮಿಯಮ್ ನೀವು ಕಟ್ತಾ ಇರ್ತೀರಿ. ಆದರೆ ಅವರಿಗೆ ಇನ್ಶೂರೆನ್ಸ್ಗೆ ಒಳಪಟ್ಟಿರ್ತಾರೆ. ತನ್ಮೂಲಕ ಕುಟುಂಬದ ಎಲ್ಲ ಸದಸ್ಯರಿಗೂ ಇನ್ಶೂರೆನ್ಸ್ಗೆ ಒಳಪಡಿಸಿರುವಂಥ ಒಂದು ವೈಶಿಷ್ಟ್ಯ ನಿಮ್ಮ ಕುಟುಂಬದಲ್ಲಿರುತ್ತೆ. ಈ ವಿಷಯವನ್ನು ನೀವು ಮನಗಂಡು ನಿಮ್ಮ ಮನೆಯ ಸಹಧರ್ಮಿಣಿಗೆ ಇನ್ಶೂರೆನ್ಸ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.